ಎಲ್ಲರಿಗೂ ಸುಸ್ವಾಗತ. ಚಾಪ್ಟರ್ 17 ನೆನ್ನೆ ನಿಲ್ಲಿಸಿದ್ವಿ, ಅದನ್ನು ಮುಂದುವರ್ಸೋಣ. ನೋಡಿ, ನಾವಾಗಲೇ 17ನೇ ಚಾಪ್ಟ್ರಿಗೆ ಬಂದಿದ್ದೀವಿ. ಭಾಳಷ್ಟು ವಾಕ್ಯಗಳನ್ನು ನೋಡಿದ್ವಿ. ಆ ವಾಕ್ಯದಲ್ಲಿ ಬರೋ ಭಾಳಷ್ಟು ಪದಗಳನ್ನು ನೋಡಿದ್ವಿ. ನಾಮಪದ, ಕ್ರಿಯಾಪದ, ವಿಶೇಷಣ, ಕ್ರಿಯಾವಿಶೇಷಣ. ಆದರೆ 14ನೇ ಚಾಪ್ಟರ್ ಮೇಲಿಂದ ನಮ್ಮ ಫೋಕಸ್ಸು ಬರೀ ಕ್ರಿಯಾಪದ ಮೇಲಿದೆ. ಅದನ್ನು ಹೇಗೆ ಬದಲಿಸೋದು ಯಾವ ಥರ ಅರ್ಥ ಆಗುತ್ತೆ ಅಲ್ವಾ? ಅದಕ್ಕೆ ಭಾಳಷ್ಟು ವ್ಯಾಕರಣ ನೋಡಿದ್ದೀವಿ ಇದ್ರ ಬಗ್ಗೆ. ಅದಕ್ಕೆ ಒಂದ್ಸಲಿ ಮೇಲ್ಕೆ ಹಾಕೋಣ ಅಂತ. ಸೊ ಶಿಮಸ್ ಅಂದರೆ ಏನು? ಮಾಡ್ತೀನಿ. ಶಿಮಸ್ ಅಂದರೆ ಮಾಡ್ತೀನಿ. ಶಿಮಸ್ ಏನಂದರೆ ಮಾಡಲ್ಲ. ನೆಕ್ಸ್ಟ್ ಶಿಮಸ್ತ ಅಂದರೆ ಮಾಡಿದೆ. ಶಿಮಸೆಂದೆಸ್ತ ಮಾಡಲಿಲ್ಲ. ಮತ್ತೇನು ಕಲ್ತಿದ್ದೀವಿ ಸಾಗರ್ ಸರ್? ಮಾಡ್ತೀನಿ ಅಂತ ಬಂದರೆ ಮಾಡಿ ಅಂತ ಕಲ್ತಿದ್ದೀವಿ. ಓಕೆ, ಏನಂತಾರೆ ಅದಕ್ಕೆ? ಇದು ಶಿತೆ ಕುದಸೈ. ಎಸ್, ಶಿತೆ ಕುದಸೈ, ಮಾಡಿ. ಅದರ ಆಪೋಸಿಟ್ ಇದೆಯಾ? ಮಾಡೋಲ್ಲ. ಅಲ್ಲ, ಮಾಡಬೇಡಿ ಅಲ್ವಾ? ಮಾಡಬೇಡಿ. ಅದರದ್ದೇನು ಅದಕ್ಕೆ ಏನಂತಾರೆ? ಶಿನಾಯ್ದೆ ಕುದಸೈ. ಮಸು ಅಲ್ವಾ? ಮಸು ಇತ್ತು, ಮಸು ಹೋಗಿ ನಾಯ್ದೆ ಕುದಸೈ ಬಂತು. ಶಿನಾಯ್ದೆ ಕುದಸೈ. ಇದು 17 ಚಾಪ್ಟರ್. ಎಸ್, ಇಲ್ಲಿ ನಾನು ಈ ಚಾಪ್ಟರ್ಲಿ ಈ ಚಾಪ್ಟರ್ ನೋಡ್ತಾ ಇದ್ದೀವಿ. ಇದು ಮತ್ತೇನೇನು ನೋಡಿದ್ದೀವಿ? ಮಾಡ್ತಾ ಇದ್ದೀನಿ. ಎಸ್, ಅದಕ್ಕೆ ಏನಂತಾರೆ? ಎಸ್, ಶಿತೆ ಇಮಸ್, ಮಾಡ್ತಾ ಇದ್ದೀನಿ. ಇದು ನೆಗೆಟಿವ್ ನಾವು ಕಲ್ತಿಲ್ಲ, ಸೊ ಬೇಡ. ನೆಕ್ಸ್ಟ್ ಏನು ಕಲ್ತಿದ್ದೀವಿ? ಮಾಡ ಬಯಸುವೆ. ಫೋಟೋ ತೆಗೆದ್ರು ಓಕೆನಾ? ಅಲ್ಲ, ಅಲ್ವಾ ಅದು? ಎಸ್. ಸೊ ತೆಗೆದ್ರು ಓಕೆನಾ? ಅದಕ್ಕೇನು ಅದು? ಮತ್ತೆ ತೇ ಫಾರ್ಮು ಥೆಮೋ ಈ ದೆಸ್ಕ. ಸೊ ಇಲ್ಲಿ ವರ್ಬು ಶಿಮಸ್, ಮಸು ತೆಗಿತೀನಿ. ಥೆಮೋ ಈ ದೆಸ್ಕ. ಶಿತೆಮೋ ಈ ದೆಸ್ಕ. ಮಾಡಿದ್ರು ಓಕೆನಾ? ಮಾಡಿದ್ರು ನಡೆಯುತ್ತಾ? ಮಾಡಿದ್ರು ಓಕೆನಾ? ಮಾಡಿದ್ರು ಪರವಾಗಿಲ್ಲ. ಎಸ್. ಮತ್ತೆ ಮಾಡಿಕೊಡ್ದು. ಎಸ್, ಅದಕ್ಕೇನಂತಾರೆ? ಮತ್ತು ಅಗೇನ್ ತೇಫಾಮೇನು ತೇವಾ ಇಕೆಮಸೇನ್. ಸೊ ಇಲ್ಲಿ ಶಿಮಸಿ. ಎಸ್, ತೇವಾ ಇಕೆಮಸೇನ್, ಮಾಡಿಕೊಡ್ದು. ಇನ್ನೊಂದು ಬಿಟ್ಟಿದ್ದೀವಿ ನೋಡಿ, ಸಿಂಪಲ್ಲು. ಮಾಡ ಬಯಸ್ತೀನಿ. ಮಾಡ್ಲಾ ಪರ್ಮಿಷನ್ ಕೇಳೋದು. ಶಿಮಶೋಕ. ಅದೊಂದು. ಎಸ್, ಶಿಮಶೋಕ. ಶಿಮಶೋಕ ಮಾಡ್ಲಾ. ಎಸ್, ಶಿಮಶೋಕ. ಮತ್ತಿನ್ನೇ ನೋಡಿದ್ವಿ? ಮಾಡಿ ಬಯಸ್ತೀನಿ. ಶಿತಾಯ್ದೆಸ್ ಅಲ್ವಾ? ನೋಡಿ ಎಷ್ಟು ಶಿತಾಯ್ದೆಸ್. ಸೊ ಇವೆಲ್ಲ ಜನರಲೈಸಾಗಿ ನಾನು ಹೇಳಿದೆ. ನಾನು ಒಂದು ಶಿಮಸ್ ತೊಗೊಂಡು ಈಗ ಒಂದು ಪರ್ಟಿಕ್ಯುಲರ್ ಆ್ಯಕ್ಷನ್ ತೊಗೊಳ್ಳೋಣ, ಒಂದು ಕ್ರಿಯೆ ತೊಗೊಳ್ಳೋಣ. ಯಾವುದು? ಗ್ರೂಪ್ ಅನ್ನೋದಿಂದ ತೊಗೊಳ್ಳೋಣ. ಹಸಿರಿಮಸ್. ಹಸಿರಿಮಸ್ ಅಂದರೆ ಗೊತ್ತಾ? ಹಸಿರಿಮಸ್ ಅಂದರೆ ಓಡೋದು. ಎಸ್, ಹಸಿರಿಮಸ್ ಅಂದರೆ ಓಡ್ತೀನಿ. ಬನ್ನಿದ್ದು ಇದರದ್ದು ಎಲ್ಲ ಥರದ್ದು ನಾವು ಮಾಡ್ತಾ ಹೋಗೋಣ ಆ್ಯಕ್ಷನ್. ಹಸಿರಿಮಸ್ತ. ಹಸಿರಿ ಮಸೇಂದೆಸ್ತ. ಮತ್ತು ಓಡಿ. ಹಸಿತ್ತೆ ಕುದಸಾಯ್. ಹಸಿತ್ತೆ ಕುದಸಾಯ್ ಒತ್ತು ಹೇಳಬೇಕು. ರೀ ಬಂದಿದೆ. ಇನ್ನೊಂದು ಓಡಬೇಡಿ. ಹಸಿರ ನಾಯ್ದೆ ಕುದಸಾಯ್. ಇದು ಇಂಪಾರ್ಟೆಂಟು. ಇಲ್ಲಿ ನಾವು ಒತ್ತು ಹೇಳ್ತೀವಿ. ಇಲ್ಲಿ ರೀ ಇದ್ದಿದ್ದು ರಾ ಆಗುತ್ತೆ. ಆ ಸೌಂಡ್ ಆಗುತ್ತೆ. ಆ ಸೀರೀಸು ರಾ ರೀ ರು ರೇ ರೋ ರಾ ಆಗುತ್ತೆ. ಆಮೇಲೆ ಎಂದಿನಂತೆ ನಾಯಿದೆ ಕುದಸಾಯ್ ಬಂದು ಸೇರುತ್ತೆ.
ಇದೊಂದು ನೋಡ್ಬೇಡ ಅಷ್ಟೇ. ಆಮೇಲೆ ಹಸಿತೆಮಸ್ ಓಡ್ತಾ ಇದ್ದೀನಿ. ಆಮೇಲೆ ಹಸಿತೆಮೋ ಈ ಡೆಸ್ಕ ಓಡಿದ್ರು ಓಕೆನಾ. ಹಸಿತೆವ ಇಕೆಮಸೆನ್. ಎಸ್. ಆಮೇಲೆ ಹಸಿರಿಮಶೋ. ಹಸಿರಿತಾ ಇದೆ. ಎಸ್, ಈ ಥರ. ಆಮೇಲೆ ಇನ್ನೊಂದು ಬಿಟ್ವಿ ಈ ಚಾಪ್ಟ್ರಲ್ಲಿ, ಓಡಬೇಡಿ ಅಂತ ಆಯಿತು. ಮತ್ತಿನ್ನೊಂದು ಓಡಬೇಕು, ಓಡಲಿಲ್ಲ ಅಂದರೆ ಆಗಲ್ಲ. ಅದನ್ನ ಹೆಂಗೆ ಹೇಳ್ತೀವಿ ಚಿತ್ರಸನ್ ಗೊತ್ತಾ? ಹಶಿರನ ಕೆರೆಬ ನರಿಮಸೆನ್. ಎಸ್, ಹಸಿರನ ಕೆರೆಬ ನರಿಮಸೇನ್. ಓಡಲೇಬೇಕು, ಓಡಲಿಲ್ಲ ಅಂದರೆ ಆಗೋಲ್ಲ ಅಂಥ ಸಿಚುವೇಶನ್ ಅದು. ಎಸ್, ಈ ಚಾಪ್ಟ್ರಲ್ಲಿ ಇದು ನೋಡ್ತೀವಿ. ಇನ್ನೊಂದು ಓಡಲಿಲ್ಲ ಅಂದರೂ ನಡೆಯುತ್ತೆ, ಓಡಲಿಲ್ಲ ಅಂದರೂ ನಡೆಯುತ್ತೆ ಗೊತ್ತಾ? ನೋಡಿ, ಹಸಿರ ನಾಕುತೆಮೋ ಈದೆಸ್. ನಾಕುತೆಮೋ ಈದೆಸ್ ಸೇರಿಸ್ಬೇಕು ಅಷ್ಟೇ. ಹಸಿರ ನಾಕುತೆಮೋ ಈದೆಸ್. ಎಸ್, ಇದು ಫುಲ್ ಇಷ್ಟೇ ನೋಡಿ. ರೂಲ್ಸ್ ಗೊತ್ತು ಅಲ್ಲ, ರೂಲ್ಸ್ ಅಲ್ಲ, ವ್ಯಾಕರಣ ಹೇಳುತ್ತೆ. ನಾಕೆರಬ ನರಿಮಸೇನ್ ನಾಕುತೆವ ಈದೆಸ್ ನಾಯಿದೆ ಕುದಸಾಯಿ. ಸೊ ಇವಿಷ್ಟೂ ಕ್ರಿಯಾಪದಕ್ಕೆ ಹಾಕಬೇಕು. ಹಾಕೋಕ್ಕಿಂತ ಮುಂಚೆ ಕ್ರಿಯಾಪದ ವರ್ಬ್ 1ನ, ವರ್ಬ್ 2ನ, ವರ್ಬ್ 3ನ ನೋಡಬೇಕು. ವರ್ಬ್ 1ನೇ ಸ್ವಲ್ಪ ಕಷ್ಟ, ಅದನ್ನು ಸೌಂಡ್ ಮಾಡಿ ನಾಯಿದೆ ಕುದಸಾಯಿ ಹಾಕಬೇಕು ಅಷ್ಟೇ. ಅದೊಂದು ನೆನ್ಪಿಟ್ಕೊಬೇಕು ಇಲ್ಲಿ. ಇನ್ನೆಲ್ಲದಕ್ಕೂ ಮಸು ತೆಗೆಯೋದು, ನಾಯಿದೆ ಕುದಸಾಯಿ ಹಾಕೋದು, ಈ ಮೂರಕ್ಕೂ ಹಂಗೆ. ಎಸ್, ಇದನ್ನು ಹೇಳ್ತಾ ನೆಕ್ಸ್ಟ್ ಎಕ್ಸಸೈಸಿಗೆ ಹೋಗೋಣ. ಎಸ್, ಹೈ ಫಸ್ಟು ಸಾಗರ್ ಸರ್. ತಕುಶಿಯೋ ಯೋಗಿನ್ಮಸೆನ್. ಅಂದರೆ ಅರ್ಥ ಇದು ಗೊತ್ತಾಯ್ತು. ಇದೇನು ನಾಮಪದ? ಟ್ಯಾಕ್ಸಿಯನ್ನು ಏನು ಮಾಡ್ತೀರಾ? ಟ್ಯಾಕ್ಸಿಯನ್ನು ಏನು ಮಾಡ್ತೀರಾ? ಈ ಚಾಪ್ಟ್ರಲ್ಲಿ ಏನು ಕಲ್ತಿದ್ವಿ? ಟ್ಯಾಕ್ಸಿ ಅಂತ ಕರಿತೀನಿ. ಸುಗೋಯ್, ಕರಿತೀನಿ. ಸೊ ಇಲ್ಲಿ ಟ್ಯಾಕ್ಸಿಯನ್ನು ಕರೆಯಲ್ಲ, ಆಯಿತಾ? ಇದು ಅರ್ಥ ಆಯಿತು. ನಾವಿಲ್ಲಿ ಏನು ಮಾಡಬೇಕು ಅಂದರೆ ಕರೀದೇ ಇದ್ರೂ ಆಗುತ್ತೆ ಅಂತ. ಟ್ಯಾಕ್ಸಿ ಕರೆದಿದ್ರು ಆಗುತ್ತೆ. ಯಾಕೆ ಅಂದರೆ ನಿಮ್ಮ ತಮ್ಮ ಬರ್ತಾಯಿದ್ದಾನೆ ನಿಮಗೆ ಕರ್ಕೊಂಡು ಹೋಗೋಕ್ಕೆ ರೈಲ್ವೆ ಸ್ಟೇಷನ್ಗೆ. ಅದಕ್ಕೆ ಹೇಳಿ. ಬಿ ಇದೇನಾಗುತ್ತೆ? ಬಾ, ಸೌಂಡ್ ಆಗುತ್ತೆ. ಬಾ ಬಿ ಬೂ ಬೇ ಬೋ. ಎಸ್, ಸೌಂಡ್ ಆಗಿ ನಾಕುತೆಮೋ ಈದೆಸ್ ಬಂದು ಸೇರುತ್ತೆ. ಹೈ ತಾಕ್ಷಿಯೋ ಯೋಬ ನಾಕುತೆಮೋ ಈದೆಸ್. ನೆಕ್ಸ್ಟ್ ಇದು ಗೊತ್ತಾ? ನೀವು ಕೇಳಿದ್ದೀರಾ ಶುಕೋಜಿ ಅಂದರೆ? ಶುಕೋಜಿ ಅಂದರೆ ಊಟವನ್ನು ತಯಾರಿಸ್ತೀನಿ. ಶೊಕುಜಿಯೋ ಸ್ಕುರಿಮಸ್. ಇಲ್ಲಿ ಶೊಕುಜಿಯೋ ಸ್ಕುರಿಮಸೆನ್. ಇವತ್ತು ಊಟವನ್ನು ತಯಾರಿಸಲ್ಲ. ನಿಮ್ಮಮ್ಮ ಹೇಳ್ತಾ ಇದ್ದಾರೆ, ಬೇಡ ನಿಮ್ಮಮ್ಮ ಬೇಡ, ನಿಮ್ಮ ಗರ್ಲ್ ಫ್ರೆಂಡ್ ಹೇಳ್ತಾ ಇದ್ದಾರೆ. ಯಾಕೆ? ಝೊಮ್ಯಾಟೊದಿಂದ ಬರ್ತಾ ಇದೆ. ಅದನ್ನು ಹೇಳಿ. ಕಾಲ ಇದು ಕು ಸ್ಕುರು ಸ್ಕುರನಾಕುತೆಮೋ. ಎಸ್, ಕ್ಯೋವಾ ಶುಕುಜಿವೋ ಸ್ಕುರನಾಕುತೆಮೋ ಈದೆಸ್. ತಯಾರಿಸಲಿಲ್ಲ ಅಂದರೂ ಓಕೆ. ಯಾಕೆ? ಅಲ್ಲಿ ಬರ್ತಾ ಇದೆ ಝೊಮ್ಯಾಟೊದಿಂದ, ನಾನು ಆರ್ಡ್ರ್ ಮಾಡಿದ್ದೀನಿ ಅಂತ ನೀವು ಹೇಳೋದು. ನೆಕ್ಸ್ಟ್ ನಾಳೆ ಹಾಸ್ಪಿಟಲ್.
ಹಾಂ, ಹಾಸ್ಪಿಟಲ್ಗೆ ಬರಲ್ಲ. ಬರಲ್ಲ ಅಂತಿದ್ದೀರಾ? ಹ್ಞೂ, ಅದನ್ನ ಹೇಳ್ಬೇಕು. ಈಗ ನೀವು ಹೇಳ್ಬೇಕು. ಈಗ ಈಗ ಬರ್ಲಿಂದು ಬರಲಿಲ್ಲ ಅಂದರೂ ಓಕೆ, ನೀವು ಡಾಕ್ಟ್ರು, ನಾಳೆ ಬರಲಿಲ್ಲ ಅಂದರೂ ಓಕೆ ಹೇಳ್ತೀರಾ ನಿಮ್ಮ ಪೇಷಂಟ್ಗೆ. ಅಸಿತವಾ ಬ್ಯೋಯಿಯೇ ಇದು ನಿಮಗೆ ಕಷ್ಟ ಇದೆ, ಆ, ನೆನ್ಪಿಟ್ಕೊಬೇಕಿದೆ. ಇದು ಕಿಮಸ್ ಇದ್ದಿದ್ದು ಕೋ ಆಗುತ್ತೆ, ಕೀದಿದ್ದು ಕೋ ಆಗಿಬಿಟ್ಟು ನಾಲ್ಕು ತೆಮೋ ಇದೇ ಸ್ಪಂದ್ ಸೇರುತ್ತೆ. ಇದು ನೆನ್ಪಿಟ್ಕೊಬೇಕು. ಕೊನಾಕೋತೆಮೋ ಇದೆ. ಎಸ್, ಇದೊಂದು ಮಾತ್ರ. ಎಸ್, ಕಿಮಸಿ ಕೊನಾಕುತೆಮೋ ಈದೆಸ್, ಬರಲಿಲ್ಲ ಅಂದರೂ ನಡೆಯುತ್ತೆ. ನೆಕ್ಸ್ಟ್ ಚಿದ್ರಸ. ಕಸಾವು ಮೊತ್ತೆ ಇಕಿಮಸೆನ್. ಓ, ಅಂಬ್ರೆಲಾನು ಕ್ಯಾರಿ ಮಾಡಲ್ಲ, ತೊಗೊಂಡು ಹೋಗಲ್ಲ. ತಗೊಂಡು ಹೋಗಲ್ಲ. ತೊಗೊಂಡೋಗಲ್ಲ ಅದನ್ನ ಹೇಳ್ಬೇಕು. ತೊಗೊಂಡು ಹೋಗದೆ ಅದು ನಡೆಯುತ್ತೆ ಅಂತ ಹೇಳ್ಬೇಕಷ್ಟೆ. ಕಸಾವು ಮೊತ್ತೆ ಇಕಿನಾಕುತೆಮೋ ಈದೆಸ್. ಗ್ರೂಪ್ 2 ಗ್ರೂಪನ್ನೇ ಇಕಿಮಸ್ಸು. ಇಕ ಇಕನಾಕುತೆಮೋ ಈದೆಸ್. ಎಸ್, ಇಕನಾಕುತೆಮೋ ಈದೆಸ್ ಅಷ್ಟೇ. ಕಸಾವೋ ಮತ್ತೆ ಇಕನಾಕುತೆಮೋ ಈದೆಸ್, ಛತ್ರಿಯನ್ನು ತೊಗೊಂಡು ಹೋಗದೆ ಇದ್ದು ನಡೆಯುತ್ತೆ. ನೆಕ್ಸ್ಟ್. ಕೋಕೋದೆ ಕುತ್ಸುಒ ನುಗಿಮಸೆನ್. ಇಲ್ಲಿ ಶೂಸ್ ಅನ್ನು ಬಿಡಬಾರ್ದು ಅಂತ ಮತ್ತೆ. ಇಲ್ಲಿ ಇದರರ್ಥ, ಈ ಸೆಂಟೆನ್ಸ್ ಅರ್ಥ ಗೊತ್ತಾ? ಇಲ್ಲಿ ಶೂ ಅನ್ನು ಬಿಚ್ಚಲ್ಲ ಅಂತ ನೀವು ಹೇಳಿದ್ರಿ. ಆದರೆ ಆಯಿತಾ, ಈಗ ಬಿಚ್ಚದೇ ಇದ್ರೂ ನಡೆಯುತ್ತೆ ಅಂತ ಹೇಳಬೇಕು. ಕೋಕೋದೆ ಕುತ್ಸುಒ ನುಗನಾಕುತೆಮೋ ಈದೆಸ್. ಎಸ್, ಕೊಕೋದೆ ಕುತ್ಸುವೋ ನುಗನಾಕುತೆಮೋ ಈದೆಸ್. ಇದು ಬಿಚ್ಚದೇ ಇದ್ರೂ ನಡೆಯುತ್ತೆ. ಯಾವುದೋ ಟೆಂಪಲ್, ಇದು ಬುದ್ಧಿಸ್ಟ್ ಟೆಂಪಲ್ ಅನ್ಸುತ್ತೆ, ಅಲ್ಲಿ ಬಿಡ್ತಾರೆ ಹಂಗೆ. ನೆಕ್ಸ್ಟ್ ಹರ್ಷಿತಾ ಸರ್. ಸೆನ್ಸೆ ಇದು ಫಸ್ಟ್ ರೇಡ್ ಅಲ್ಲ, ಹಾಂ, ಯೋಬಿಮಸ್ ಅದು ಗ್ರೂಪ್ 1 ಅದು. ಹಾಂ, ಅಂದ್ರೆ ಅಭಿಮಸ್ ಒಂದಿದೆಯಲ್ವಾ ಎಕ್ಸೆಪ್ಷನ್, ಅದಕ್ಕೆ ಹೇಳಿದೆ. ಹಾಂ, ಎಸ್. ಅಭಿಮಸ್ಸು ಗ್ರೂಪನ್ನೇ, ಯಾಕೆಂದರೆ ಈ ಸೌಂಡು. ಯೋಬಿಮಸ್ಸು ಗ್ರೂಪನ್ನೇ ಈ ಸೌಂಡು. ಆದರೆ ಅಲ್ಲಿ ವೇಟ್ ಕರೆಕ್ಟ್ ಅಲ್ಲ? ಸಾರಿ, ಅದು ಗ್ರೂಪ್ ಟು ಇರುತ್ತೆ. ಸಾರಿ ಚೇಂಜ್ ಮಾಡ್ತಿದ್ದಾರೆ. ಸಾರಿ ನಾನು ತಪ್ಪು ಹೇಳಿದೆ. ಅಭಿಮಸ್ಸು ಗ್ರೂಪ್ 2 ಆಯಿತಾ? ಅಭಿಮಸ್ ಗ್ರೂಪ್ 2, ಗ್ರೂಪ್ 1 ಇರಬೇಕಿತ್ತು. ಗ್ರೂಪ್ 2 ಅಲ್ಲಿ ನಾವೇನು ಚೇಂಜ್ ಮಾಡಲ್ಲ ಅಲ್ವಾ? ಮಸ್ಸು ತೆಗೆದ್ಬಿಟ್ಟು ಸಿಂಪಲ್ಲಾಗಿ ಹಾಕ್ತೀವಿ. ಆದರೆ ಅದೇ ಕನ್ಫ್ಯೂಸ್ ಮಾಡ್ಕೊಂಬೇಡಿ, ಅದಕ್ಕೆ ಹೋಲಿಸ್ಬಿಟ್ಟು. ಯೋಬಿಮಸ್ ಗ್ರೂಪ್ 1 ಅಷ್ಟೇ. ಗ್ರೂಪ್ 1 ಇದಕ್ಕೆ ಗ್ರೂಪ್ 1 ಆಗಿರೋದಕ್ಕೆ ಆ ಸೌಂಡಲ್ಲಿ ಹೇಳಬೇಕು. ಬಿ ಇದ್ದಿದ್ದು ಬಾ. ಸೊ ಅದೊಂದು ಎಕ್ಸೆಪ್ಷನ್. ಇನ್ನೇನೇ ಬರಲಿ ಬಿ ಸೌಂಡು, ಎಲ್ಲ ಗ್ರೂಪ್ 1. ಜಸ್ಟ್ ಅಭಿಮಸ್ ಮಾತ್ರ. ಎಸ್, ಈ ಥರ ನೆನ್ಪಿಟ್ಕೊಳ್ಳಿ. ಹೈ. ಯೋಜಿಗ ಅರಿಮಸ್ ಡೆಕಾಕೆಮಸ್. ಅರ್ಥ ಗೊತ್ತಾ ಎರಡು ವಾಕ್ಯದ್ದು? ಅರಿಮಸ್ ಇದೆ ಅಂತ ಏನಿದೆ ಅಂತೆ? ಯೋಜಿ ಏನೋ ಕೆಲಸ. ಎಸ್, ನೈಸ್. ಏನೋ ಕೆಲಸ ಇದೆ. ಕೆಲಸ ಇದೆ. ಹೊರಗಡೆ ಹೋಗ್ತೀನಿ. ಡೆಕಾಕೆಮಸ್ ಅಂದರೆ ಹೊರಗಡೆ ಹೋಗ್ತೀನಿ. ನೋಡಿ ಈಗ ಯೋಜಿಗ ಅರಿಮಸೆನ್ ಕರ. ಅರಿಮಸೇನಾ? ಸಾರಿ, ಅರಿಮಸ್ಕರ ಹಾಂ, ಕೆಲಸ ಇರೋದ್ರಿಂದ ಡೆಕಾಕೆ ನಾ ಕೆರೆಬ ಅರಿಮಸೆನ್. ನಾ ಕೆರವ ನರಿಮಸೇನ್. ಗ್ರೂಪ್ 2 ಮಸು ಆಯಿತು, ಹಾಗೆ ಬಂದು ಸೇರ್ತು ನಾ ಕೆರವ ನರಿಮಸೇನ್. ಎಸ್, ಅರ್ಥ ಆಯ್ತಾ? ಕೆಲಸ ಇರೋದ್ರಿಂದ ಹೊರಗಡೆ ಹೋಗಲಿಲ್ಲ ಅಂದರೆ ಹೋಗಲಿಲ್ಲ ಅಂದರೆ ಆಗಲ್ಲ, ಅಂದರೆ ಹೋಗಬೇಕು ಅಂತ. ಆ್ಯಕ್ಚುಲಿ ಹೊರಗಡೆ ಹೋಗ್ಬೇಕು, ಕೆಲಸ ಇರೋದ್ರಿಂದ ಹೊರಗಡೆ ಹೋಗಬೇಕು. ಅದನ್ನು ನಾವು ನೆಗೆಟಿವಲ್ಲಿ ಹೇಳ್ತೀವಿ, ಜಪನೀಸ್ ಆ ಥರ ಹೇಳೋದ್ರಿಂದ. ತೆಕಾಕೆ ನಾಕಿರಬ ನರಿಮಸೇನ್ ಯೋಜಿಗ ಅರಿಮಸ್ಕರ. ಎಸ್, ನೆಕ್ಸ್ಟ್. ಸೊ ಈ ಥರ ಸೆಂಟೆನ್ಸ್ ಮಾಡಬೇಕು. ಈ ಕಾರಣ ಇರೋದ್ರಿಂದ ಇದು ಮಾಡಲೇಬೇಕು ಅಂತ. ನೆಕ್ಸ್ಟ್. ವರುಯಿ ಬ್ಯೋಕಿ. ಎಸ್, ಬ್ಯೋಕಿ. ಬ್ಯೋಕಿ ಜಾ ಅರಿಮಸೆನ್.
ಶಿಮಸೆನ್. ಶಿಂಪಾಯ್ ಶಿಮಸೆನ್ ಎಸ್. ಶಿಂಪಾ ಪಾಯ್ ಶಿಂಪಾ ಶಿಮಸ್ ಪಾಯ್ ಶಿಂಪಾಯ್ ಶಿಂಪಾಯಿ ಶಿಮಸೆನ್. ಶಿಂಪಾಯ್ ಶಿಮಸೆನ್ ಗೊತ್ತಾ ಅರ್ಥ? ಎರಡು ಸೆಂಟೆನ್ಸ್ದು ಬೇರೆ ಬೇರೆ. ವಾರು ಹಳೇದು ಓಕೆ, ಇದು ಹಳೇದು ಅಂತೀರಾ? ಓಕೆ, ಇದು ಸರಿ ಇದೆಯಲ್ಲ ಅರ್ಥ ಅಂತ ಇದರಿಂದ ಬರೋಣ. ಇದೇನಂತಾರೆ? ಬ್ಯೋಕಿ. ಗೊತ್ತಿಲ್ಲ. ಬ್ಯೋಕಿ ಅಂದರೆ ಕಾಯಿಲೆ. ಸೊ ಇದು ಹಳೆ ಕಾಯಿಲೆ ಅಂತನಾ? ಸೊ ಕೆಟ್ಟ ಅಂತ ಇದೆ, ಕೆಟ್ಟ ಕಾಯಿಲೆ. ಕೆಟ್ಟ ಕಾಯಿಲೆ. ಜಾರಿ ಮಸೆನ್ ಅಂದರೆ ಜಾರಿ ಮಸೆನ್ ಇಲ್ಲ. ಅದೇ ಅರ್ಥ? ಕೆಟ್ಟ ಕಾಯಿಲೆ ಅಲ್ಲ, ಅಲ್ಲ. ಕೆಟ್ಟ ಕಾಯಿಲೆ ಅಲ್ಲ. ಏನು ಅಂತ ಹೇಳಿಲ್ಲ ಅಲ್ಲಿ. ವರಿ ಬ್ಯೋಕಿ ಜಾರಿ ಮಸೆನ್, ಕೆಟ್ಟ ಕಾಯಿಲೆ ಇಲ್ಲ ಅಂತಂದರು. ಆಮೇಲೆ ಅದಕ್ಕೆ ಏನು ಮಾಡಿದ್ದು? ಶಿಂಪಾಯ್ ಶಿಮಸೆನ್. ಓಕೆ, ಶಿಂಪಾಯ್ ಮಸೆನ್ ಅಂದರೆ ಹೇಳ್ತೀನಿ ಫಸ್ಟ್ ಏನು ಅಂತ. ಶಿಂಪಾಯ್ ಶಿಮಸೆನ್ ಚಿಂತೆ ಮಾಡಲ್ಲ. ಶಿಂಪಾಯ್ ಶಿಮಸ್ ಅಂದರೆ ಚಿಂತೆ ಮಾಡ್ತೀನಿ, ಶಿಂಪಾಯ್ ಶಿಮಸೆನ್ ಚಿಂತೆ ಮಾಡಲ್ಲ. ಸೊ ಇಲ್ಲಿ ಏನಂದರೆ ಕೆಟ್ಟ ಕಾಯಿಲೆ ಅಲ್ಲದ್ರಿಂದ ಚಿಂತೆ ಮಾಡಬೇಡಿ, ಮಾಡಿದ್ರೂ ಓಕೆ ಅಂತ ಅರ್ಥ. ಚಿಂತೆ ಮಾಡದೇ ಇದ್ದರೂ ಓಕೆ, ಯಾಕೆಂದರೆ ಇದು ಕೆಟ್ಟ ಕಾಯಿಲೆ ಅಲ್ಲ. ಹೈ. ವರುಯಿ ಬ್ಯೋಕಿ ಜಾ ಅರಿಮಸೆನ್ಕರ. ಅರಿಮಸೆನ್ಕರ. ಶಿಂಪಾಯ್ ಶಿನಾಕುತೆಮೋ ಈದೆಸ್. ಶಿಂಪಾಯ್ ಶಿನಾಕುತೆಮೋ ಈದೆಸ್, ಚಿಂತೆ ಮಾಡದಿದ್ರು ನಡೆಯುತ್ತೆ. ಅದೇ ಅದೇ ಅವ್ರ ಚಿಂತೆ. ಅದೇ ನೀವು ಹೇಳ್ತೀರ ಡಾಕ್ಟ್ರು, ಅವರು ನಿಮ್ಗೆ ಗೊತ್ತಾಗ್ಬಿಟ್ಟು ಏನೋ ಅನಿಸುತ್ತೆ ಅವ್ರು ಏನೋ ಚಿಂತೆ ಮಾಡ್ತಿದ್ದಾರೆ ಏನಂತ. ಸೊ ಅದಕ್ಕೆ ಸಮಾಧಾನದ ಮಾತು ಹೇಳ್ತಾ ಇದ್ದೀರಾ. ಎಸ್. ನೆಕ್ಸ್ಟ್ ಸಾಗರ್ ಸರ್. ನೆತ್ಸುಗ ಅರಿಮಸ್ ಯೋಯಿನ್ಯೆ ಹಿಮ. ಓ, ನೆತ್ಸುಗ ಅಂದ್ರೆ ಓಕೆ ನೋಡಿ, ಆಸ್ಪತ್ರೆಗೆ ಹೋಗ್ತೀನಿ, ಬಿಯೋನೆಕಿಮಸ್. ಏನಿರ್ಬೋದು ಆಸ್ಪತ್ರೆಗೆ ಹೋಗೋ ಕಾರಣ? ನೆತ್ಸು ಅಂದರೆ ಜ್ವರ ಇದೆ, ನೆತ್ಸುಗಾರಿಮಸ್. ಜ್ವರ ಇರೋದ್ರಿಂದ ಆಫೀಸಿಗೆ ಹೋಗಲೇಬೇಕು. ಸರ್ ಆಫೀಸಲ್ಲ, ಏನೋ ಆಸ್ಪತ್ರೆಗೆ ಹೋಗಲೇಬೇಕು ಅಂತ ಮಾಡಿ ಸೆಂಟೆನ್ಸ್. ನೆತ್ಸುಗ ಅರಿಮಸ್ಕರ ಬ್ಯೋಯಿಯೆ ಗ್ರೂಪ್ ಕೀ ಇದೆ. ಸುಗೋಯ್ ಇಕನಾಕೆರಬ ನರಿಮಸೆನ್. ಎಸ್. ನೆತ್ಸುಗ ಅರಿಮಸ್ಕರ ಬ್ಯೋಯಿಯೆ ಇಕನಾಕೆರಬ ನರಿಮಸೆನ್. ಜ್ವರ ಇರೋದ್ರಿಂದ ಅಲ್ಲಿಗೆ ಹೋಗಲಿಲ್ಲ ಅಂದ್ರೆ ಆಗಲ್ಲ, ಹೋಗಲೇಬೇಕು. ನೆಕ್ಸ್ಟ್. ಕಾಯಿಶಾನೋ ಹಿತೋವಾ ಏಗೋಗ ವಕಾರಿಮಸೆನ್. ನಿಹೊಂಗೋದೆ ಅನಾಶಿಮಸ್. ನೋಡಿ ಇಲ್ಲಿ 2 ಸೆಂಟೆನ್ಸ್ ಇದೆ. ಏನು ಅರ್ಥ ಹೇಳಿ ಬೇರೆ ಬೇರೆ. ಕಂಪ್ನಿ ಪರ್ಸನ್ ಇಂಗ್ಲಿಷ್ ಬರಲ್ಲ ಆಯಿತು, ಒಂದು ಸೆಂಟೆನ್ಸು. ಇದು ಜಪನೀಸಲ್ಲಿ ಹನಾಶಿಮಸ್ ಹೇಳಿ ಅಂತ. ಜಪನೀಸಲ್ಲಿ ಮಾತಾಡ್ತೀನಿ, ಮಾತಾಡ್ತೀನಿ. ಈಗ ನೋಡಿ 2 ಸೇರಿಸಿ ಹೇಳಬೇಕು ಅವರಿಗೆ. ಅದೇ ಅವ್ರಿಗೆ ಬರದೇ ಇರೋದ್ರಿಂದ ಏನು ಮಾಡ್ತೀರಾ? ಮಾತಾಡ್ತೀನಿಲ್ಲ, ಜಪನೀಸಲ್ಲಿ ಮಾತಾಡಲೇಬೇಕು. ಮಾತಾಡಲಿಲ್ಲ ಅಂದರೆ ಆಗಲ್ಲ. ಮಾತಾಡಲೇಬೇಕು. ಅದು ಆ ಥರ ಸೆಂಟೆನ್ಸ್ ಮಾಡಬೇಕು. ನಂಗಸ್ತಾಗ ಇವರು ಯಾರು ಜಪನೀಸ್ ಅನ್ಸುತ್ತೆ ಇವರಿಗೆ ಅದಕ್ಕೆ ಅಲ್ವಾ. ಮತ್ತೆ ಕಾಯಿಶಾನೋ ಹಿತೋವಾ ಏಗೋಗ ವಕಾರಿಮಸೆನ್ ಕರ ನಿಹೊಂಗೋದೆ ಹನಾಸನಾಕುತೆಮೋ ಇದೆ. ಅಯ್ಯಯ್ಯೋ ಏನೋ ಅಲ್ಲ, ನೀವೇನು ಗೊತ್ತಾ ಹೇಳಿದ್ದು? ನಿಹೊಂಗೋದೆ ಹನಾಸನಾಕುತೆಮೋ ಇದೆ. ಜಾಪನೀಸಲ್ಲಿ ಮಾತಾಡದೇ ಇದ್ರೂ ನಡೆಯುತ್ತೆ ಅಂತ ಅಂದ್ಬಿಟ್ರಿ. ನಿಹೊಂಗೋದೆ ಹನಾಸನಾಕೆ
ಕೆರೆಬ ನರಿಮಸೆ ಹಾಂ, ಮಾತಾಡಲಿಲ್ಲ ಅಂದರೆ ಆಗೋಲ್ಲ ಹಂಗೆ. ಆಗೋದು. ಯಾಕೆ ಅಂದರೆ ಅವರಿಗೆ ಇಂಗ್ಲೀಷ್ ಬರಲ್ಲ. ಹಾಂ, ಅಷ್ಟೇ. ನೆಕ್ಸ್ಟ್ ಚೈತ್ರ ಸರ್. ಆಷ್ಟವ ಯಸುಮಿದೆಸ್ ಹಯಾಕು ಓಕಿಮಸೆನ್. ಓ, ಸೂಪರ್ ಆಗಿದೆ ಇದು. ನಾಳೆ ರಜಾ ಇದೆ, ಹಾಂ ಬೇಗ ಎದ್ದೇಳಲ್ಲ. ಹಾಂ, ಈಗ ಏನು ಮಾಡ್ಬೇಕು ನೀನು ಸೆಂಟೆನ್ಸು? ಆ, ಹೋಗಿಲ್ಲ ಅಂದ್ರೂ ಎದ್ದೇಳಿಲ್ಲ ಅಂದ್ರೂ ಓಕೆ. ಎಸ್, ನೈಸ್. ಆಷ್ಟವ ಯಸುಮಿದೆಸ್ಕರ ಹಯಾಕು ಓಕನಾಕುತೆಮೋ ಇದೆ. ಹಾಂ, ಓಕೆ. ಒಕ ಅಂತಂದ್ರೆ ನೀವು ನೋಡಿ, ಇದು ಗ್ರೂಪ್ 2 ಇದು ಎಕ್ಸೆಪ್ಷನ್. ಹೇಳ್ತೀನಿ ಅನ್ನೋದು ಎಕ್ಸೆಪ್ಷನು. ಹಾಂ, ಅದನ್ನು ಹಂಗೆ ಹಾಕಬೇಕು, ಮಸು ತೆಗಿಬೇಕು, ಹಂಗೆ ಸೇರಿಸ್ಬೇಕು. ಓಕಿನಾಕುತೆಮೋ ಇದೆ. ಎಸ್. ಅಸ್ತವ ಯಸುಮಿದೆಸ್ಕರ ಹಯಾಕು ಒಕಿನಾಕುತೆಮೋ ಈದೆಸ್. ನಾಳೆ ರಜೆ ಇರೋದ್ರಿಂದ ಬೇಗ ಹೇಳಲಿಲ್ಲ ಅಂದರೂ ಓಕೆ. ನೆಕ್ಸ್ಟ್. ಅಮರಿ ಅತ್ಸುಕುನಾಯ್ ದೆಸ್ ಏಯಾಕಾನ್ ಓ ಸುಕೆಮಸೆನ್. ಹಾಂ, ಅಷ್ಟೇನು ಶೆಕೆ ಇಲ್ಲ. ಹಾಂ, ಎ ಸಿಯನ್ನು ಆಫ್ ಮಾಡಿಲ್ಲ. ಅಲ್ಲಲ್ಲ, ಆನ್ ಮಾಡಿಲ್ಲ. ಸಾರಿ, ಇಲ್ಲ, ಆನ್ ಮಾಡೋಲ್ಲ. ಏಯೋಕಾನ್ ಓ ಸ್ಕೆಮಸೆನ್. ಆನ್ ಮಾಡಲ್ಲ. ಏಯೋಕೋನು ಸ್ಕೆಮಸ್ ಆನ್ ಮಾಡಲ್ಲ. ಈಗ ನೀವೇನು ಮಾಡಬೇಕು ಸೆಂಟೆನ್ಸು? ಆನ್ ಮಾಡಲ್ಲ. ನೋಡಿ, ಅಷ್ಟು ಸೆಕೆ ಇಲ್ಲ, ಅದಕ್ಕೆ ಆನ್ ಮಾಡದೇ ಇದ್ರೂ ನಡೆಯುತ್ತೆ. ಮೋ ಈದೆಸ್. ಮೋ ಈದೆಸ್. ನಾಕುತೆಮೋ ಈದೆಸ್. ಯಾಕಂದ್ರೆ ಅಮಾರಿ ಅಂತ ಇದೆ ಅಲ್ಲ ಸಂತೆ, ಅದಕ್ಕೆ. ಅಷ್ಟೇನು ಇಲ್ಲ. ಹಾಂ, ಅಕಸ್ಮಾತ್ ತುಂಬಾ ಜಾಸ್ತಿ ಶೆಕೆ ಇದೆ ಅಂತ ಅಂದ್ರೆ ನಾಕೆರೆಬ ನರಿಮಸೆ. ಸೂಪರ್. ನೋಡಿ, ನೀವು 100% ಅರ್ಥ ಮಾಡ್ಕೊಂಡಿದ್ದೀರಾ ಈ ಚಾಪ್ಟರ್. ಹೈ. ಅಮಾರಿ ಅತ್ಸುಕುನಾಯ್ ದೆಸ್ಕರ ಏಯಾಕಾನ್ ಓ ಸ್ಕೆಮಾಸ್ ಗ್ರೂಪ್ 2. ಸುಕೆನಾಕುತೆಮೋ ಇದೆ. ಎಸ್, ಅಷ್ಟೇ. ಅಮರಿ ಅತ್ಸ್ಕುನಾಯ್ ದೆಸ್ಕರ ಏಯೋಕೋನ್ ಓ ಸ್ಕೆನಾಕುತೆಮೋ ಈದೆಸ್. ಅಷ್ಟೇನು ಸೆಕೆ ಇಲ್ದಿರೋದ್ರಿಂದ ಆಗ್ತಿದ್ದು ನಡೆಯುತ್ತೆ. ಇಷ್ಟೇ. ನೆಕ್ಸ್ಟ್. ರೈಶು ಶುಚ್ಚೋ. ನೈಸ್. ಒತ್ತು ಹೇಳಿದ್ರಿ ಕರೆಕ್ಟ್. ಶುಚ್ಚೋ ಶಿಮಾಸ್. ಶುಚ್ಚೋ ಶಿವಾಸ್. ಶುಚ್ಚೋ ಶಿಮಾಸ್ ಅಂದರೆ ಬಿಸ್ನೆಸ್ ಟ್ರಿಪ್ ಮಾಡ್ತೀನಿ. ರೈಶು ನೆಕ್ಸ್ಟ್ ವೀಕ್. ಹಾಂ, ರೈಶು ಶುಚ್ಚೋ ಕೆರೆವ ಅರಿಮಸೆನ್ಕ. ನೆಕ್ಸ್ಟ್ ವೀಕ್ ಬಿಸ್ನೆಸ್ ಟ್ರಿಪ್ಪನ್ನು ಮಾಡಲಿಲ್ಲ ಅಂದರೆ ಆಗೋಲ್ವಾ? ಕೇಳ್ತೀರ ಪ್ರಶ್ನೆ. ಮಾಡಲಿಲ್ಲ ಅಂದ್ರೆ ಆಗೋಲ್ವಾ? ಮಾಡಲೇಬೇಕಾ ಅಂತ. ಆಗೋಲ್ವಾ? ಮಾಡಲಿಲ್ಲ ಅಂದ್ರೆ ಆಗೋಲ್ವಾ? ಶಿನಾಕಿರ ಬಂದು ಅರಿಮಸೆಂಕ. ಅದಕ್ಕೆ ಇಲ್ಲಿ ಏನಿದೆ? ಪಾಸಿಟಿವ್ ರಿಪ್ಲೈ. ಹೈ ಶುಚ್ಚೋ ಶಿನಾಕೆರೆವ ಅರಿಮಸೆನ್. ಅಲ್ಲ, ನರಿಮಸೆನ್. ನರಿಮಸೆನ್ ಅಂದರೆ ಅರ್ಥ? ಹೌದು. ಟ್ರಿಪ್ಪನ್ನು ಮಾಡಲಿಲ್ಲ ಅಂದರೆ ಆಗಲ್ಲ. ಅಂದರೆ ಮಾಡಲೇಬೇಕು ಅಂತಂದರೆ. ಸೊ ಅವರು ಜಪನೀಸರು ಈ ಥರ ಹೇಳ್ತಾರೆ, ಮಾಡಲಿಲ್ಲ ಅಂದರೆ ಆಗಲ್ಲ. ಸೇಮ್ ಕನ್ನಡ ಥರ. ನಾಕೆರವ ನರಿಮಸೆ. ಓಕೆ, ನೆಕ್ಸ್ಟ್. ರೆಪೋತೋ. ರೆಪೋತೋ ಓ ದಶಿಮಸ್. ದಶಿಮಸ್. ಅರ್ಥ? ರಿಪೋರ್ಟನ್ನು ದಶಿಮಸ್ ಕಳಿಸಲ್ಲ. ಅದು ಒಕುರಿಮಸ್. ರಿಪೋತೋ ಒಕುರಿಮಸ್ ಕಳಿಸ್ತೀನಿ. ಇನ್ನೇನು ರಿಪೋರ್ಟು ಅಂತ ಬಂದರೆ ಇನ್ನೇನು ಕಲ್ತಿದ್ದೀವಿ ನಾವು, ನೆನಪಿದೆಯಾ? ಇದು ಸಬ್ಮಿಟ್ ಮಾಡ್ತೀನಿ. ರೆಪೋತೋ ದಶಿಮಸ್. ನೆಗೆಟಿವ್. ಈಗ ಕೇಳಿ, ಮಾಡಲಿಲ್ಲ ಅಂದ್ರೆ ಆಗಲ್ವಾ? ಹೈ.
ದಸನ ಕೆರೆವ ನರಿಮಸೆನ್ಕ ಹಾಂ, ಪ್ರಶ್ನೆ ಕೇಳೋದು ಕೇಳಬೇಕು, Airport. ಮೇಲೂ ಕೆಳಗು. ಮಾಡಲಿಲ್ಲ ಅಂದ್ರೆ ಆಗಲ್ವಾ ಅಂತ. ಹಾಂ ರಿಪೋರ್ಟನ್ನು ಸಬ್ಮಿಟ್ ಮಾಡಲಿಲ್ಲ ಅಂದರೆ ಆಗೋಲ್ವಾ? ಹಾಂ, ನೆಗೆಟಿವಲ್ಲಿ. ಎ ದಸನ ಕುತೆಮೋ ಇದೆ. ಅಷ್ಟೇ ನೋಡಿ, ಸಬ್ಮಿಟ್ ಮಾಡಲಿಲ್ಲ ಅಂದರೂ ಓಕೆ. ಓಕೆ, ಮಾಡಲಿಲ್ಲ ಅಂದ್ರೆ ಓಕೆ. ಇಲ್ಲೇನು ಮಾಡೋದಂದರೆ ದಶಿಮಸ್ ದಸನಾಕುತೆಮೋ ಈದೆಸ್. ಎಸ್, ನೆಗೆಟಿವ್. ಅದೇ ಇದು ಹೈ ಅಂತಿದ್ದಿದ್ರೆ ಐ ಅಂತ ಇದ್ದಿದ್ರೆ ದಶ್ ದಶಿನ ಕೆರೆಬ ನರಿಮಸೆನ್. ಸಹ ಬರ್ತಿಲ್ಲು. ದಸನಾ ಕೆರೆಬ ನರಿಮಸೇನ್. ದಸನ ಕೆರೆಬ ನರಿಮಸೆನ್. ಅದೇ ಮಾಡಲಿಲ್ಲ ಅಂದ್ರೆ ಆಗಲ್ವಾ, ಮಾಡಲಿಲ್ಲ ಅಂದರೆ ಆಗಲ್ಲ, ಮಾಡಲಿಲ್ಲ ಅಂದ್ರೆ ಆಗಲ್ವಾ, ಮಾಡಲಿಲ್ಲ ಅಂದರೂ ಓಕೆ. ನೋಡಿ, ರೆಸ್ಪಾನ್ಸ್ ಎರಡು ಥರ, ಪಾಸಿಟಿವ್ ನೆಗೆಟಿವ್. ಹಾಂ, ಓಕೆ, ಇದು ನೀವೇ ಮಾಡಿ ಅಶ್ವಿತಾ ಸರ್. ಪಾಸುಪೋಟು. ಹಾಂ, ಪಸ್ಪೋತೋ ಹೇಳಬೇಕಿಲ್ಲಿ. ಪಾಸ್ಪೋಟು ಮತ್ತೆ ಇಕಿಮಸ್. ಪಾಸ್ಪೋರ್ಟನ್ನು ಮತ್ತೆ ಇಕಿಮಸ್ ಅಂದರೆ ಹೋಗ್ತೀನಿ, ತೊಗೊಂಡು ಹೋಗ್ತೀನಿ, ಮತ್ತೆ ಇಕಿಮಸ್. ತೊಗೊಂಡು ಹೋಗ್ತೀನಿ. ಪಾಸಿಟಿವ್ ಇದೆ. ಹಾಂ, ಫಸ್ಟ್ ಕೇಳಿ. ಹೈ. ಹಾಂ, ಫಸ್ಟ್ ಕೇಳಿ, ಪ್ರಶ್ನೆ ಕೇಳಿ. ಹಾಂ ಓಕೆ ಓಕೆ. ಪಾಸ್ಪೋರ್ಟು ಮತ್ತೆ ಇಕನ ಕೆರೆಬ ನರಿಮಸೆನ್ಕ. ಸೂಪರ್. ಪಾಸ್ಪೋರ್ಟನ್ನು ತಗೊಂಡು ಹೋಗ್ಲಿಲ್ಲ ಅಂದರೆ ಆಗೋಲ್ವಾ? ಹಾಂ, ಹೈ. 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 ಪಾಸ್ಪೋರ್ಟು ಮತ್ತೆ ಇಕನ್ನ ಕೆರೆವ ಅರಿಮಸೆನ್. ಹಾಂ, ಮತ್ತೆ ಇಕನ ಕೆರೆಬ ನರಿಮಸೇನ್. ನರಿಮಸೆನ್. ಎಸ್, ನೈಸ್. ನೆಕ್ಸ್ಟ್ ಸಾಗರ್ ಸರ್. Ima okanewo ha ima okanewo haraimasu. ಹಾಂ, ಅರ್ಥ. ಈಗ ದುಡ್ಡು ಪೇ ಮಾಡ್ತೀನಿ. ಹಾಂ, ಈಗ ದುಡ್ಡನ್ನು ಪೇ ಮಾಡ್ತೀನಿ. ಹಾಂ, ಈಗ ಕೇಳಿ ಪ್ರಶ್ನೆ, ಮಾಡಲಿಲ್ಲ ಅಂದ್ರೆ ಆಗಲ್ವಾ ಅಂತ. ಇಮಾ ಒಕಾನೆವು ಹರಾಯಿ ಬರುತ್ತೆ. ಆ ಸೌಂಡು ಹರವ ವಾ ಆಗುತ್ತೆ. ಹರವ. ಇಮಾ ಒಕಾನೆವು ಹರವನ ಕೆರೆಬ ಹರಿಮಸೆಂಕ. ಹಾಂ, ಇಯೆ ಒಕಾನೆವು ಹರವನ ಕುತೆಮೋ ಇದೆ. ಹಾಂ, ಇನ್ನೊಂದ್ಸರಿ ಹೇಳಿ. ಇಮಾ ಒಕಾನೆವು ಹರನ ಕುತೆಮೋ ಇದೆ. ಈದೆಸ್ಕಾ? ಅದಕ್ಕೆ ನೀವೇನಂತೀರಾ? ಹರನ ಕುತೆಮೋ ಇದೆ. ಎಸ್, ಹರವನಾಕುತ್ತೇಮೋ ಈದೆಸ್. ಅರ್ಥ. ಮಾಡಲಿಲ್ಲ ಅಂದ್ರೆ ಓಕೆ. ಹಾಂ, ಪೇ ಮಾಡಲಿಲ್ಲ ಅಂದರೂ ಓಕೆ. ನೆಕ್ಸ್ಟ್ ನಿಮ್ಮದೇ. ಕೊಂಬಾಂ ಗಾಂಗ್ಯೋ ಸಿಮಸ್. ಬಂತು ನಿಮ್ಮದು. ಗಾಂಗ್ಯೋ ಸಿಮಸ್ ನೆನಪಾಯ್ತಾ? ನೆನ್ನೆ ಕೇಳಿದೆ ನಿಮಗಿದು ಸಾಂಗೇಶ್, ನಿಮ್ಮ ಕಂಪ್ನಿಯಲ್ಲಿ ಇದೆಯಾ ಅಂತ. ಬಿಸ್ನೆಸ್ ಟ್ರಿಪ್. ಬಿಸ್ನೆಸ್ ಟ್ರಿಪ್ಪಿಗೆ ಹೋಗ್ಬಿಟ್ರೆ ಓವರ್ ವರ್ಕು, ಓವರ್ ಟೈಮು, ಓಟಿ. ಹಾಂ, ಕೊಂಬಾಂ ಗಾಂಗ್ಯೋ ಸಿಮಸ್ ಅಂದರೆ ಅರ್ಥ ಕೊಂಬಾನ್ ಜಾಂಗ್ಯೋಶಿಮಸ್ ಅಂದರೆ ಇವತ್ತು ರಾತ್ರಿ ಓವರ್ ಟೈಮ್ ಮಾಡ್ತೀನಿ ಅಂತ. ಈಗ ನೀವು ಕೇಳಬೇಕು, ಮಾಡಲಿ ಅಂದ್ರೆ ಆಗಲ್ವಾ? ಕೊಂಬಾಂ ಗಾಂಗ್ಯೋ ಸಾ ನಾ ಕೆರೆಬ
ನರಿಮಸೆಂಕ. ನೋಡಿ ಇದು ಗ್ರೂಪ್ 3. ಓಕೆ. ಜಾಂಗ್ಯೋ ಸಿ ನಾಕೆರೆಬ ನರಿಮಸೆಂಕ. ಹಾಂ ಕೇಳಿದೆ. ಹೈ